ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟು ಜೋರಾಗಿ ಏನು ಬರ್ತಾ ಇಲ್ಲ, ಸ್ವಲ್ಪ ನಿಧಾನನೇ ಮಳೆ ಇದೆ. ಫಸ್ಟ್ ಟೈಮ್ ಬಂದಿರೋದು ನಮ್ಮೂರಲ್ಲಿ ಇಷ್ಟು ದಿನಕ್ಕೆ. ನೋಡಿ ಲಾಸ್ಟೇ ಓಡ್ ಬಂದುಬಿಟ್ಟವಳೆ ಇವತ್ತು ಮಳೆಯಲ್ಲಿ. ಯಾಕೆ ಬರಲ್ಲ ನೀನು ಅಂದರೆ ನನಗೆ ಹೋಮ್ ವರ್ಕ್ ಕೊಡ್ತಾರೆ, ಮನೆ ಹತ್ರ ಬರ್ತಾಯಿಲ್ಲ ಈ ನಡುವೆ. ನನಗೆ ಹೋಮ್ ವರ್ಕ್ ಕೊಡ್ತಾರೆ, ಅದು ಬರೀಬೇಕು, ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಬೇಕು, ಅಂಗಡಿಗೆ ಹೋಗಬೇಕು, ಊಟ ಮಾಡಬೇಕು, ಎಷ್ಟು ರೀಸನ್ ಹೇಳ್ತಾಳೋ. ಇಲ್ಲ ಇದ್ದಾಳೆ ನೋಡ್ರಿ, ಲಾಚು ಪುಟ್ಟು ಇಲ್ಲ ಇದ್ದಾಳೆ. ಹೇಳಿಲ್ಲ ಚಾಯ್ ಹೇಳು. ಲಾಚು ಆಯನ್ನು ಬಟ್ಟೆ ನೋಡ್ರಿ, ಯಾವುದು ಶೃಂಗೇರಿಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು ಪಾಗೋಡದಲ್ಲಿ ಬೈ ಮಾಡಕ್ಕೆ ಹೋಗಿದ್ವಲ್ಲ. ಕರೆಲಾಸಿ ಅಯ್ಯ ಬಿಳೆ ಮಂಜ ನೋಡ್ಲಾಸಿ ಕರೆಲಾಸಿ ಅಂತತೆ ಮಾಮಯ್ಯ. ಇನ್ನೊಂದ್ಸರಿ ವಾಂತಿ ಮಾಡಬೇಕು. ಇವೆಲ್ಲ ಬರಲ್ಲ, ನೀವು ಚಾಕ್ಲೇಟ್ ತಿಂದ್ರೆ ಅದೇ ಹಂಗಿನೇ ಚಾಕ್ಲೇಟ್ ತಿಂತೀರ ಅಲ್ಲ ಬರಲ್ಲ. ನೋಡಿ ಮಾಗಡಿ ಸೊಪ್ಪು ಇದು ಬೆಟ್ಟದಲ್ಲಿ ಸಿಗುತ್ತೆ. ಅದು ಹತ್ರ ಅಂತ ಅಲ್ಲ, ತುಂಬ ದೂರ ಹತ್ತೋದ್ರೆ ಮಾತ್ರ ಸಿಗುತ್ತೆ ಇದು ನಮ್ಮೂರಲ್ಲಿ. ಮೇಕೆ ಮೇಸರು ಇವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಈ ಸೊಪ್ಪು. ಸೊ ಅವರೇನೆ ನಮಗೆ ಪರಿಚಯ ಮಾಡಿಸ್ಕೊಟ್ರದು ಈ ಸೊಪ್ಪನ್ನ. ತುಂಬ ಒಳ್ಳೇದು, ಇದನ್ನ ತಿಂದರೆ ಶುಗರ್ಗೆಲ್ಲ ತುಂಬ ಒಳ್ಳೇದಂತೆ. ಇನ್ನೂ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಇದನ್ನ ತಿನ್ನೋದ್ರಿಂದ. ಆದರೆ ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದು ಶುಗರ್ ತಿಂದರೆ ಒಳ್ಳೇದು. ಹ್ಞೂ ಹೇಳ್ತೀನಿ. ಅಯ್ಯೋ ಇಮಿಡಿಯೇಟ್ಲಿ ಹೇಳ್ಬೇಕಂತೆ ಹಿಂಗೆ ಉಜ್ಬೇಕು ಅಂತಂದು. ಅದು ಕಟ್ ಮಾಡೋದು ಈ ಥರ ಅಲ್ಲ, ಈ ಸೊಪ್ಪನ್ನ ಎಲೆ ಇರುತ್ತಲ್ಲ, ಸೊ ಅದನ್ನ ತಗೊಂಡು ಆ ರೀತಿ ಅಂಗೈಯಲ್ಲಿ ಉಜ್ಜಬೇಕು. ಸೊ ಈ ರೀತಿ ಉಜ್ಜಿ ಈ ರೀತಿ ಪುಡಿ ಮಾಡಬೇಕು. ಸೊ ಈ ರೀತಿ ಸೊಪ್ಪನ್ನ ಚಿಕ್ಕದಾಗಿ ಮಾಡೋದು. ಸೊ ಯಾವಾಗಲೂ ಅಷ್ಟೇ, ವರ್ಷಕ್ಕೆ ಒಂದು ಸರಿ ಆದರೆ ಇದನ್ನು ತಿನ್ನಬೇಕು, ತುಂಬ ಒಳ್ಳೇದು ಹೆಲ್ತ್ಗೆ. ಹಾಗಾಗಿ ನಮ್ಮ ಮನೇಲಿ ಇವತ್ತು ಮಾಗಡಿ ಸೊಪ್ಪು. ಫ್ರೆಂಡ್ ಇದ್ದಾರಲ್ಲ ಕೆಲಸಕ್ಕೆ ಹೋಗ್ತಾರಲ್ಲ ಇವ್ರ ಜೊತೆ, ಅವರು ನೆನ್ನೆ ಬೆಟ್ಟಕ್ಕೆ ಹೋಗಿ ಕೆಲಸದಿಂದ ಹೋಗಿ ಮತ್ತೆ ಬೆಟ್ಟಕ್ಕೆ ಹೋಗಿ ಕಿತ್ಕೊಂಡು ಬಂದಿರೋದು. ನೈಟ್ ತಂದುಕೊಟ್ಟಿದ್ದು. ಇದು ತಂದಿದ ತಕ್ಷಣ ಉಜ್ಜಿಡಬೇಕು, ಇಲ್ಲ ಅಂದರೆ ಆ ಥರ ಸ್ವಲ್ಪ ಪುಡಿ ಆಗೋದು ಕಡಿಮೆ. ನಾವು ನೈಟ್ ಅಂದರೆ ಸಂಜೆ ಹೋಗಿರೋ ಕರೆಂಟು ಇನ್ನು ಬೆಳಿಗ್ಗೆವರೆಗೂ ಬರಲಿಲ್ಲ, ಈಗ ತಾನೇ ಬಂದಿದೆ. ಸೊ ಹಂಗಾಗಿ ಈಗ ಉಜ್ತಾವ್ರು ನಮ್ಮ ಮನೆಯವ್ರು ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡಿ. ನೋಡಿ ಆ ಕಡೆ ವೇಸ್ಟ್ ಎಲ್ಲ ಆ ಕಡೆ ತಳ್ಳಿದ್ದೀನಿ. ನಾವು ಅಮ್ಮವ್ರು ಸ್ವಲ್ಪ ತಗೊಂಡೋದ್ರು ಮಾಡ್ತೀವಿ ಅಂತಂದು. ಈಗ ನಾವು ಒಂದು ಸ್ವಲ್ಪ ಮಾಡೋಣ ಅಂತಂದು. ನಮಗೆ ಸಾಕಾಗುತ್ತೆ 3 ಜನಕ್ಕೆ. ಇದು ತುಂಬ ಒಳ್ಳೆಯದು. ನಿಮ್ಗೇನಾದರೂ ಸಿಕ್ಕಿದ್ರೆ ಈ ಥರ ಸೊಪ್ಪು ತಿನ್ನಿರಿ. ಸೊ ಆರೋಗ್ಯಕ್ಕೆ ಎಷ್ಟು ನಾವು ಮೆಡಿಷನ್ ತೊಗೊಂಡ್ರೂ ಈ ಥರ ಒಂದು ಮೆಡಿಷನ್ ಇರುವಂಥ ಸೊಪ್ಪು ಸಿಗಲ್ಲ. ಸೊ ನಾವು ಇಂಗ್ಲೀಷ್ ಮೆಡಿಷನ್ ಎಷ್ಟು ತೊಗೊಂಡ್ರೂ ಅದು ಯೂಸ್ ಆಗೋಲ್ಲ. ಇದನ್ನೊಂದು ಸೊಪ್ಪು ತಿಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಆರೋಗ್ಯಕ್ಕೆ. ಆಯ್ತೇನಪ್ಪ? ನಾನು ಇವರು ಇದೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದೆ. ಉಜ್ಜೋ ಅಷ್ಟರಲ್ಲಿ ನಾನು ಇಷ್ಟು ಪಾತ್ರೆಗಳು ತೊಳೆದು ಇನ್ನೊಂದು ಚೂರಿದೆ, ಅದನ್ನ ತೊಳ್ಕೊಂಡು ನೆಕ್ಸ್ಟ್ ನಾನು ಅಡುಗೆ ಕೆಲಸ ಶುರು ಮಾಡ್ತೀನಿ. ನಾನು ಅಡುಗೆ ಕೆಲಸ ಎಲ್ಲ ಶುರು ಮಾಡಿ ಅದೆಲ್ಲ ಮುಗಿಸಿ ಸೊ ಊಟ ಮಾಡಿ ಬರೋ ಅಷ್ಟರಲ್ಲಿ ಗೊತ್ತಿಲ್ಲ ನನಗೆ ಊಟಕ್ಕಿಂತಲೂ ಮುಂಚೆನೇ ಹೊಟ್ಟೆ ಒಂಥರ ಈ ಊದ್ಕೊಳ್ಳೋ ಥರ ಆಗ್ಬಿಡ್ತು. ಮತ್ತು ಫುಲ್ ಒಂಥರ ಹೊಟ್ಟೆ ನೋವೇ ಎದ್ಬಿಡ್ತು, ಯಾಕೋ ಗೊತ್ತಿಲ್ಲ. ಮಧ್ಯಾಹ್ನವರೆಗೂ ಹಂಗೆ ಕಂಟ್ರೋಲ್ ಮಾಡಿದೆ, ಆಗಲಿಲ್ಲ. ಟ್ಯಾಬ್ಲೆಟ್ ಏನೂ ತೊಗೊಂಡಿಲ್ಲ. ಅದಕ್ಕೆ ನಮ್ಮಮ್ಮನಿಗೆ ಹೇಳಿದ್ರೆ ನಮ್ಮಮ್ಮ 7 ಅಪ್ ಈ ಥರ ಏನಾದರೂ ಜೀರಾ ಮಸಾಲನೋ ಆ ಥರ ಏನಾದರೂ ಕುಡಿ ಕಡಿಮೆ ಆಗ್ಬೋದು ಅಂತಂದರು. ಸರಿ ಅಂತ ನಾನು 7 ಅಪ್ ತರಿಸ್ಕೊಂಡು ಕುಡಿದೆ. ಅದಕ್ಕೂ ಮುಂಚೆ ಜೀರಾ ಮಸಾಲ ಕುಡಿದೆ, ಕಡಿಮೆ ಆಗಲಿಲ್ಲ. ಎಷ್ಟು ನೋವು ಬಂದಿತ್ತು ಅಂದರೆ ಅದು ಒಂಥರ ಗಟ್ಟಿ ಥರ ಆಗೋಗಿದೆ ಹೊಟ್ಟೆ ಫುಲ್ಲು. ಇನ್ನೇನು ಜೀರ್ಣನೂ ಚೆನ್ನಾಗಿ ಆಗ್ತಾಯಿದೆ, ಏನಿಲ್ಲ. ಇದ್ದಕ್ಕಿದ್ದಂಗೆ ಆ ಥರ ಆಗಿತ್ತು ನನಗೆ ನೆನ್ನೆ. ಅಂದರೆ ವೀಡಿಯೋ ನಾನು ನೆನ್ನೆ ಶೂಟ್ ಮಾಡಿದ್ದು, ಹಾಗಾಗಿ ನೆನ್ನೆ ಅಂದೆ. ಆ ಥರ ಆಗಿತ್ತು. ಅದು ಯಾಕಂಗಾಯ್ತೋ ಏನೋ ನನಗೆ ಅರ್ಥನೇ ಆಗಲಿಲ್ಲ. ಸುಮ್ಮನೆ ಮಲಗಿದ್ದೇನೆ, ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಇನ್ನು 3 ಗಂಟೆಗೆ ಎದ್ದು ಇನ್ನು ಕೆಲಸಗಳು ಶುರು ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅದು ಹೊಟ್ಟೆನೋ ಕಡಿಮೆ ಆಗಿರಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ 7 ಅಪ್ ಏನಾದರೂ ಕುಡಿಯೋಣ. 7 ಅಪ್ ಕುಡಿದ್ಬಿಟ್ಟು ನೆಕ್ಸ್ಟು ಕೆಲಸಗಳು ಶುರು ಮಾಡೋಣ. ನೊಂದರೆ ನೋಯ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಇರೋದು ಒಬ್ಬಳೇ. ಸೊ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ನಾಳೆಗೆ ನನಗೆ ರಿಸ್ಕ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನೊಂದರೂ ಪರವಾಗಿಲ್ಲ ಮಾಡೋಣ ಅಂತಂದು ಅವಾಗ ನಾನು ಇದು ಮಾಡ್ಕೊಂಡ್ರೆ ಕ್ಲಿಯರು. ನೆಕ್ಸ್ಟು ನಾನು ಎಲ್ಲಾದರೂ ಹೋಗೋಕ್ಕೂ ಬರೋಕ್ಕೂ ವೀಡಿಯೋ ಶೂಟ್ಸ್ ಇದ್ದಾಗ ಈಸಿ ಆಗುತ್ತೆ. ಹಂಗಾಗಿ ನೋವು ಬಂದರೂ ಪರವಾಗಿಲ್ಲ ಮಾಡೋಣ ಅಂತ ನಾನು 7 ಅಪ್ ಕುಡಿದು ನೆಕ್ಸ್ಟು ಆ ಕಡೆ ಇಟ್ಟು ಈಗ ಆಯಿಲ್ ಹಚ್ಕೊಳ್ಳೋಣ ತಲೆಗೆ ಅಂತಂದು. ಸುಮಾರು ಅಂದರೆ 4-5 ದಿನವೇ ಆಗಿತ್ತು ಆಯಿಲ್ ಹಚ್ಚಿರಲಿಲ್ಲ. ಆ ಕಡೆ ಈ ಕಡೆ ಓಡಾಡೋದೇ ಜಾಸ್ತಿ ಕೆಲಸ ಇತ್ತು ನನಗೆ. ಸುಮ್ಮನೆ ಓಡಾಡಲ್ಲ, ಸ್ವಲ್ಪ ಜನ ಅದಕ್ಕೂ ಹೇಳ್ತಾರೆ.
ನಿಂದು ಬರೀ ಓಡಾಡೋದೇ ಅಲ್ಲ ಕೆಲಸ ಅಂತಂದು. ಸುಮ್ಮನೆ ಓಡಾಡೋಕ್ಕೆ ನಮ್ಮಪ್ಪ ಏನು ಅಂಬಾನಿ ಅಲ್ಲ. ಸೊ ನನಗೆ ಓಡಾಡೋಕ್ಕೆಲ್ಲ ದುಡ್ಡು ಬರುತ್ತೆ, ಆರಾಮಾಗಿ ತಗೊಂಡು ಓಡಾಡ್ತೀನಿ ಅನ್ನೋದಕ್ಕೆ ನಾನು ವೀಡಿಯೋಸ್ ವರ್ಕು ಮತ್ತು ನಾನು ಅದರಿಂದ ದುಡಿತಿದ್ದೀನಿ ಅನ್ನೋ ರೀಸನಿಂದನೇ ಮಾತ್ರ ಓಡಾಡ್ತೀನಿ ಹೊರತು ಸುಮ್ಮನೆ ಅಂತೂ ನಾನು ₹5 ಖರ್ಚು ಮಾಡ್ಕೊಂಡು ಹೋಗೋಳೇ ಅಲ್ಲ. ಅದನ್ನು ಗೊತ್ತಿಲ್ಲದೇ ಸ್ವಲ್ಪ ಜನ ಆ ಥರ ಮಾತಾಡ್ತಾರೆ. ಗೊತ್ತಿಲ್ಲದೆ ಇರೋರಿಗೆ ಪಾಪ ಅರ್ಥ ಮಾಡ್ಸೋಕ್ಕಾಗೋದು ಇಲ್ಲ. ಗೊತ್ತಿರೋರು ಅರ್ಥ ಮಾಡ್ಕೊಂತಾರೆ. ಇವ್ರು ಪಕ್ಕ ಇವರು ವೀಡಿಯೋಸ್ ಇದಕ್ಕೆ ಹೋಗ್ತಾ ಇರೋದು ಅಂತ ಅರ್ಥ ಆಗ್ಬಿಡುತ್ತೆ ಅವರಿಗೆ. ಅವ್ರಿಗೆ ಹೇಳಿದ್ರೂ ಸ್ವಲ್ಪ ಅರ್ಥ ಆಗುತ್ತೆ. ಈ ಏನು ಏನು ಗೊತ್ತಿಲ್ಲದೆ ಇರೋರು ಬಂದು ಕಾಮೆಂಟ್ ಮಾಡ್ತಾರಲ್ಲ, ಅಂಥವ್ರಿಗೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹಾಗೆ ಹೋಗ್ಲಿ ಅವರು ಬಾಯಿ ಬಡ್ಕೊಂಡೇ ಹೋಗ್ಲಿ ಕೊನೆವರೆಗೂ. ನಾನು ಇನ್ನೇನು ಮಾಡೋಕ್ಕಾಗುತ್ತೆ. ಇವ್ರು ಹಿಂಗೆ ಈಗ ನಮ್ಮ ಲೈಫ್ ಸ್ಟೈಲು, ನಮ್ಮ ಬ್ಯಾಕ್ಗ್ರೌಂಡ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ಸೆಟ್ಲ್ ಫ್ಯಾಮಿಲಿ ಅಲ್ಲ ಇವ್ರದ್ದು, ಇವರು ದುಡ್ಕೊಂಡು ತಿನ್ನೋರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ. ಸೊ ಸುಮ್ಮನೆ ಕೂಲಿ ಮಾಡ್ಕೊಂಡು ತಿನ್ನೋರೆಲ್ಲ ಎನಿ ಟೈಮ್ ಕಾರಲ್ಲಿ ಓಡಾಡ್ಕೊಂಡಿದ್ರೆ ಹೆಂಗೆ ಬರುತ್ತೆ? ಪೆಟ್ರೋಲ್ ಅದಕ್ಕೆ ಹಾಕ್ಸೋಕ್ಕಾದ್ರೂ ದುಡ್ಡು ಬೇಕಾ? ಏನು ಸ್ವಲ್ಪನೂ ಅದಕ್ಕೆ ಜನರಲ್ ನಾಲೆಡ್ಜ್ ಇಲ್ದೇ ಕಾಮೆಂಟ್ ಹಾಕ್ಬಿಡ್ತಾರೆ. ಹಾಗಾಗಿ ಒಂದೊಂದು ಸರಿ ನಮ್ಮ ಮನೆಯವರು ನಗ್ತಿರ್ತಾರೆ ಕಾಮೆಂಟ್ಸ್ ಎಲ್ಲ ನೋಡಿಬಿಟ್ಟು. ಅಲ್ಲ ಜನ ಹೆಂಗೆ ಇದು ಮಾಡಿಬಿಡ್ತಾರಲ್ಲ, ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಕ್ಯಾರೆಕ್ಟರ್ನೇ ಡಿಸೈಡ್ ಮಾಡಿ ಮಾತಾಡ್ಬಿಡ್ತಾರೆ. ಇನ್ನೊಂದು ಇವ್ರಿಗೇನು ಕೆಲಸ ಇಲ್ಲ, ಬರೀ ಸುತ್ತೋದೇ ಅವ್ರ ಕೆಲಸ ಅಂತಂದು ಮಾತಾಡ್ಬಿಡ್ತಾರೆ. ಎಂತೆಂಥ ದಡ್ರಿದಾರಪ್ಪ ಆ ಥರ ಕಾಮೆಂಟ್ ಮಾಡೋರು ಅಂತಂದು ನಮ್ಮ ಮನೆಯವರು ನಗ್ತಾ ಇರ್ತಾರೆ. ಸೊ ನನಗೂ ಒಂದೊಂದು ಸಾರಿ ಹಂಗೆ ನಗು ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಆ ಥರದವ್ರು ಇರಬೇಕಲ್ವ. ಸೊ ಎಲ್ಲರೂ ತಿಳಿದಿರೋರೇ ಇರಲ್ವಲ್ಲ, ತಿಳಿದೇ ಇದ್ದವರು ಸ್ವಲ್ಪ ಜನ ಇರ್ತಾರಲ್ಲ, ಅಂಥವ್ರಿಗೆ ಬಿಟ್ಬಿಡೋಣ ಕಾಮೆಂಟ್ ಸೆಕ್ಷನ್ ಎಲ್ಲ ಮಾಡಲಿ ಅಂಥವರೆಲ್ಲ. ತಿಳಿದಿರೋರ್ಗೆ ಆಗಲೇ ಗೊತ್ತಾಗ್ಬಿಡುತ್ತೆ. ಆಲ್ರೆಡಿ ನನ್ನ ವೀಡಿಯೋ ಶೂಟ್ಸ್ ಎಲ್ಲೆಲ್ಲಿ ಇರುತ್ತೆ ಏನು ಅನ್ನೋದು ಆಗಲೇ ಅವ್ರಿಗೆ ಐಡಿಯಾ ಬಂದ್ಬಿಡುತ್ತೆ. ಹಾಗಾಗಿ ಅಂಥವ್ರಿಗೆ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಡೋದು ಅವಶ್ಯಕತೆ ಇರಲ್ಲ ಅಂತ ನನ್ನ ಅನಿಸಿಕೆ. ಈ ನಡುವೆ ಹೇರ್ ಫಾಲ್ ಅನ್ನೋದು ತುಂಬ ಕಡಿಮೆ ಆಗಿದೆ. ಆಲ್ರೆಡಿ ಆಯಿಲ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಅದು ಇದು ಹೊಸದು ಬರೋದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಹೇರ್ ಫಾಲು ಕಡಿಮೆ ಆಗಿದೆ. ಸ್ವಲ್ಪ ಹೇರ್ ಲೆಂತು, ಹೇರ್ ವಾಲ್ಯೂಮು ಚೆನ್ನಾಗಾಗಿದೆ. ಸೊ ಹಂಗಾಗಿ ನಾನು ಇದೇ ಥರನೇ ಮೇಂಟೈನ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಈಗ ಒಂದು 4-5 ಡೇಸ್ ಆಗಿತ್ತು ಆಯಿಲ್ ಏನೂ ಹಚ್ಚಿರಲಿಲ್ಲ. ಮೇಯ್ನು ನಾವು ಸ್ಕ್ಯಾಲ್ಫ್ಗೆ ಹಚ್ಬೇಕಾಗುತ್ತೆ ಆಯಿಲು. ಚೆನ್ನಾಗಿ ಹಚ್ಚಿ ಮೆಸ್ಸಾಜ್ ಮಾಡಿದ್ರೆ ಸೊ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗಿ ಹೇರ್ ಫಾಲ್ ಅನ್ನೋದು ಕಡಿಮೆ ಬರುತ್ತೆ. ಇನ್ನೊಂದು, ಓನ್ಲಿ ಆಯಿಲ್ನೇ ಹಚ್ಚಿ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ. ನಾವು ತಿನ್ನೋ ಫುಡ್ಡಿಂದನೂ ನಮಗೆ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗಬೇಕು. ಸೊ ಆ ಥರ ಒಂದು ಹೆಲ್ದಿ ಫುಡ್ಡು ಮತ್ತು ಸೊಪ್ಪು, ತರಕಾರಿ ಈ ಥರ ಎಲ್ಲ ಚೆನ್ನಾಗಿ ತಿನ್ನಬೇಕು. ಸ್ಕಿನ್ನು ಅಷ್ಟೇ, ಹೇರು ಅಷ್ಟೇ, ನಾವು ತಿನ್ನೋ ಫುಡ್ಡಿಂದ ಇದಾಗಿರುತ್ತೆ. ಸೊ ಹಂಗಾಗಿ ಆದಷ್ಟು ಒಳ್ಳೆ ಫುಡ್ನ ತಗೊಂಡ್ರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಡೀಟೇಲ್ಡಾಗಿ ನಿಮಗೆ ಬೇಕಂದರೆ ಸಪ್ರೇಟಾಗಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ ಅದ್ರ ಬಗ್ಗೆ. ಸೊ ಅಲ್ಲಿ ಹೋಗಿ ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ರೀತಿ ಫುಡ್ ತೊಗೋಬೇಕು ಏನು ಅಂತಂದು. ಈಗ ಆಯಿಲೆಲ್ಲ ಹಚ್ಕೊಂಡು ಸ್ವಲ್ಪ ಹಿಂಗೆ ಅಂದರೆ ಇವತ್ತು ನಾನು ಸ್ನಾನ ಮಾಡಲ್ಲ, ನೈಟು ಬೆಳಿಗ್ಗೆನೇ ಮೈ ಸ್ನಾನ ಮಾಡಿದ್ದೀನಿ. ಸೊ ಹಂಗಾಗಿ ಬೆಳಿಗ್ಗೆ ಮಾಡೋಣ, ಚೆನ್ನಾಗಿ ನೆನೆಯಲಿ ತಲೆ ಅಂತಂದು ಹೇಳ್ಬಿಟ್ಟು ಆ ರೀತಿ ಆಯಿಲ್ ಹಚ್ಬಿಟ್ಟು ಈಗ ಬಟ್ಟೆ ತೊಳೆಯೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ. ಬಟ್ಟೆಗಳು ಆಲ್ರೆಡಿ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ ನಾನು ಎಣ್ಣೆ ಹಚ್ಕೋಬೇಕಾದ್ರೇ. ನಾನು ಎಣ್ಣೆ ಎಲ್ಲ ಹಚ್ಚಿ ಮುಗಿಸೋ ಅಷ್ಟರಲ್ಲಿ ಅದು ವಿಸಲ್ ಆಗ್ತು, ಅಂದರೆ ಸೈರನ್ನು ಬಂತು. ಹಾಗಾಗಿ ಈಗ ತಗೊಂಡೋಗಿ ಬಟ್ಟೆನ ಜಾಲಿಸಿ ಒಣ ಹಾಕಬೇಕು. ಸದ್ಯಕ್ಕೆ ಇದಾದರೂ ಇದೆ ನನ್ನ ಹೆಲ್ಪ್ಗೆ ಅಂತಂದು. ಯಾಕಂದರೆ ಹೆಣ್ಮಕ್ಳು ಈ ಥರ ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಪ್ರತಿಯೊಂದು ವೀಡಿಯೋಸ್ ವರ್ಕ್ ಆಗಿರ್ಬೋದು, ಹೊರಗಡೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡಬೇಕಲ್ವ. ಹಂಗಾಗಿ ರಿಸ್ಕ್ ಆಗುತ್ತೆ. ಆದ್ರೂ ನನಗೆ ಇದು ಇರೋದ್ರಿಂದ ತುಂಬ ಹೆಲ್ಪ್ ಆಯಿತು ನನಗೆ ಈ ವಾಷಿಂಗ್ ಮಿಷನ್ ತೊಗೊಂಡು ನಮ್ಮ ಹಳೆ ಮನೆಗೆ. ಪರವಾಗಿಲ್ಲ ಅಂತಂದು ಇದರಿಂದನೇ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತಪ್ಪ ನನಗೇನೋ. ಯಾಕಂದರೆ ಜಾಸ್ತಿ ಕೊಳೆ ಆಗಿರೋವೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ತೀನಿ ಅಂತ ನಾನು ಹೇಳಲ್ಲ. ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡುತ್ತೆ. ಅದಕ್ಕಂತೂ 100 ಕೊಡ್ತೀನಿ ನಾನು ಈ ವಾಷಿಂಗ್ ಮಿಷನ್ಗೆ. ಈಗ ಸದ್ಯಕ್ಕೆ ತೊಳೆದಿರೋ ಬಟ್ಟೆಗಳೆಲ್ಲ ಹಾಕ್ತಾಯಿದ್ದೀನಿ. ನನ್ನ ತಮ್ಮ ಆ ಕಡೆ ಮಾತಾಡಿಸ್ತಾ ಇದ್ದ, ಹಸುಗಳು ಹೊಡ್ಕೊಂಡು ಬಂದು. ಎದುರುಗಡೆ ಮನೆ ತಾತನು ಅವನು ಮಾತಾಡ್ತಾ ಇದ್ರು ಹೇಳ್ರಿ, ಅದಕ್ಕೆ ನನ್ನನ್ನು ಮಾತಾಡಿಸ್ತಾ ಇದ್ದ. ಮಾತಾಡ್ತಾ ಹಾಗೆ ಕೆಲಸ ಮಾಡ್ತಾಯಿದ್ದೀನಿ. ಹೊಟ್ಟೆ ನೋವಂತೂ ನಿಜ ಕಡಿಮೆ ಆಗಿರಲಿಲ್ಲ, ಆದರೂ ಅವನ ಜೊತೆ ಮಾತಾಡ್ತಾ ಹಂಗೆ ಕೆಲಸ ಮಾಡ್ತಾಯಿದ್ದೆ. ಇನ್ನೂ ಒಂದು ಸ್ವಲ್ಪ ಬಟ್ಟೆ ಉಳಿಕೆಯಾಗಿರೋದಿತ್ತು, ಅದನ್ನು ತಗೊಂಡೋಗಿ ನಾವು ಅಮ್ಮರ ಮನೆ ಹತ್ರ ಒಣಗಾಕಿ ಬಂದೆ ಕೊನೆಯದಾಗಿ. ಸೊ ಹಿಂಗೆ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ, ಬೆಳಿಗ್ಗೆನೇ ಎಲ್ಲ ಮಾಡಿಟ್ಟಿದ್ದೀನಿ. ಸಾಂಬಾರನ್ನ ನಾನು ಡೀಟೇಲ್ಡಾಗಿ ತೋರ್ಸೋಕ್ಕಾಗಲಿಲ್ಲ. ಅದೇ ಹೇಳಿದ್ನಲ್ಲ, ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗಲೇ ನಂಗೆ ಹೊಟ್ಟೆ ನೋವನ್ನು ಸ್ಟಾರ್ಟ್ ಆಯಿತು. ಹಾಗಾಗಿ ಹೆಂಗೋ ಹಂಗೆ ಇನ್ನು ಬಿಡಬಾರ್ದು ಅಂತ ಅದು ಅಡುಗೆ ಒಂದು ಮಾಡಿ ನಾನು ಸ್ವಲ್ಪ ಊಟ ಮಾಡಿ ಮಲಗಿದ್ದಾಯ್ತು ಅಷ್ಟೇ. ಇನ್ನು ಇದ್ಮೇಲೆ ಈ ಥರ ಕೆಲಸಗಳೆಲ್ಲ ನಾನು ಶುರು ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಡೀಟೇಲ್ಡಾಗಿ ತೋರಿಸ್ಲಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರೂ ನಾನು ತೋರಿಸ್ತೀನಿ ಅದು ಸಾಂಬಾರು ಯಾವ ರೀತಿ ಮಾಡೋದು ಏನಂತ ನೆಕ್ಸ್ಟ್ ತಂದಾಗ. ಈಗ ವೈಟ್ ಬಟ್ಟೆ ನಮ್ಮ ಮನೆಯವ್ರದ್ದು, ನಂದು ಸ್ವಲ್ಪ ಪ್ಯಾಂಟ್ಸ್ ಇತ್ತು, ಲೆಗಿನ್ಸ್ ಎಲ್ಲನೂ, ಅದನ್ನೆಲ್ಲ ಇಲ್ಲೇ ಹಾಕ್ತಾಯಿದ್ದೀನಿ. ಮತ್ತು ಕಲರ್ ಬಟ್ಟೆಗಳೆಲ್ಲ ನಾವು ಅಮ್ಮರ ಮನೆ ಹತ್ರ ಹಾಕ್ಬಂದೆ. ಇದು ಚಿಕ್ಕ ತಂತಿ ಇಲ್ಲೇ ಇರೋದ್ರಿಂದ ಜಾಸ್ತಿ ಬಟ್ಟೆಗಳೆಲ್ಲ ಹಾಕೋಕ್ಕಾಗಲ್ಲ. ನಾವು ಅಮ್ಮವರು 2 ತಂತಿ ಕಟ್ಟಿದ್ದಾರೆ, ಆರಾಮಾಗಿ ಅಲ್ಲಿ ಹಾಕ್ಕೋಬೋದು. ಅದಕ್ಕೋಸ್ಕರ ಅಲ್ಲೊಂದು ಸ್ವಲ್ಪ ಹಾಕ್ಬಂದೆ. ಸೊ ನೋಡಿ, ಈ ಥರ ಕೆಲಸಗಳು ಮನೆಯಲ್ಲಿದ್ದರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ, ಮಾಡಬೇಕು ಅಂತ ಅನಿಸುತ್ತೆ ನನಗೂ.
ಯಾಕಂದರೆ ಮತ್ತೆ ಹೊರಗಡೆ ಓಡಾಡಬೇಕಂದ್ರೆ ಮತ್ತೆ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ. ಸೊ ಹಿಂಗೆ ಇನ್ನೊಂದು ಸ್ವಲ್ಪ ಬಟ್ಟೆಗಳಿದ್ವು ಅವನು ಹಾಕ್ಬಿಡೋಣ ಅಂತ ಇನ್ನೊಂದು ಚೂರು ನಂದಿದೆ, ಅದನ್ನು ನಾಳೆ ಹಾಕ್ಕೊಂಡ್ರೆ ನಡೆಯುತ್ತತ್ತ. ಇನ್ನು ಮಕ್ಕಳದು ಅಂದರೆ ನಿತಿನ್ದು ಮತ್ತು ನಮ್ಮ ಮನೆಯವ್ರದ್ದು ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಇವತ್ತು. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ದಕ್ಕೆ ಸೊ ಯಾರ್ಯಾರೆಲ್ಲ ನೋಡಿದರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ವಲ್ಪ ಲೇಟ್ ಆಗ್ತಾಯಿದೆ ಯೂಟ್ಯೂಬ್ ವ್ಲಾಗ್ಸ್ ಹಾಕೋದಕ್ಕೆ, ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್